ಎಲ್ರಿಗೂ ನಮಸ್ಕಾರ. ಶಾಸ್ತ್ರೀಯ ಶಾಸ್ತ್ರ ಚಾನಲ್ನ ವಿಷಯ ಏನಪ್ಪ ಅಂತಂದರೆ ರುದ್ರಾಕ್ಷಿಯ ಮಹತ್ವ ಮತ್ತು ಅದರ ನಿಯಮ ಪಾಲನೆ ಯಾವ ರೀತಿ. ಇಲ್ಲಿವರೆಗೆ ರುದ್ರಾಕ್ಷಿ ಅಂದ್ರೇನು, ಅದು ಹೇಗೆ ಲಭಿಸುತ್ತೆ ಮತ್ತು ಎಷ್ಟು ಮುಖಗಳಾಗಿ ಅವು ನಮಗೆ ಸಿಗುತ್ತವೆ ಅನ್ನೋದು ನಾವಿಲ್ಲಿ ನೋಡಿದ್ವಿ. ಅದೇ ರೀತಿ ಅದನ್ನು ನಾವಿಲ್ಲಿ ಯಾವ ರೀತಿ ನಿಯಮನ ಪಾಲನೆ ಮಾಡಿ ಧರಿಸಬೇಕು ಅನ್ನೋದನ್ನು ಇಲ್ಲಿ ನೋಡೋಣ. ಹೌದು ಸ್ನೇಹಿತರೆ, ಹೆಚ್ಚಾಗಿ ನಾವು ಇಲ್ಲಿ ಏನಪ್ಪ ಅಂತಂದರೆ ರುದ್ರಾಕ್ಷಿಗಳನ್ನು ಧರಿಸೋದು ನೋಡಿರ್ತೀವಿ. ಇವು ಸರ್ವೇ ಸಾಮಾನ್ಯವಾಗಿ ನಾವು ಋಷಿಗಳು, ಮುನಿಗಳು, ಸನ್ಯಾಸಿಗಳು, ಯತಿಗಳು ಇವನ್ನ ಧರಿಸ್ತಾರೆ. ಇದು ಧರಿಸೋ ಮುಖ್ಯ ಉದ್ದೇಶ ಮನಸ್ಸು, ದೇಹ ಮತ್ತು ಆತ್ಮ ಪ್ರಶಾಂತತೆ ಇರಲಿ ಮತ್ತು ಅದೇ ರೀತಿಯಾಗಿ ರುದ್ರ ಸಮನಾಗಿ ಇಲ್ಲಿ ದೈವಿ ಶಕ್ತಿಯನ್ನು ಪಡೆಯಲಿ ಅಥವಾ ಹೆಚ್ಚಿನ ಒಂದು ದೈವಿ ಶಕ್ತಿ ಪಡೆಯಲು ಸಾಧ್ಯವಾಗಲಿ ಅನ್ನೋದೇ ಇದರ ಮುಖ್ಯ ಉದ್ದೇಶ. ಇಲ್ಲಿ ನಾವು ರುದ್ರಾಕ್ಷಿಗಳನ್ನು ಅತಿ ಜಾಗರೂಕತೆಯಿಂದ ನೋಡಿಕೊಳ್ಳಬೇಕು. ಅಂದರೆ ಧರಿಸುವ ನಿಯಮವನ್ನು ಇಲ್ಲಿ ಪಾಲನೆ ಮಾಡೋದು ಅಷ್ಟೇ ಮುಖ್ಯವಾಗಿದೆ. ರುದ್ರಾಕ್ಷಿಯನ್ನು ಧರಿಸುವಾಗ ಒಳ್ಳೆಯ ಕಾರ್ಯ, ಒಳ್ಳೆಯ ಸಮಯ, ಒಳ್ಳೆಯ ಸ್ಥಳ ಇವನ್ನು ನೋಡಿ ಧರಿಸಬೇಕು. ಮತ್ತು ಅದೇ ಅಲ್ಲದೆ ಕೆಟ್ಟ ಸಮಯ, ಕೆಟ್ಟ ಕಾರ್ಯ, ಕೆಟ್ಟ ಸ್ಥಳಗಳಲ್ಲಿ ಇವನ್ನು ಎಂದಿಗೂ ಧರಿಸಬಾರದು. ರುದ್ರಾಕ್ಷಿಯನ್ನು ಧರಿಸುವವರು ಹೆಚ್ಚಾಗಿ ಪೂಜೆ ಪುನಸ್ಕಾರ ದೇವರ ಕಾರ್ಯಗಳನ್ನು ಹೆಚ್ಚಾಗಿ ಮಾಡಬೇಕು. ಜಪ ತಪಗಳಲ್ಲಿ ಕಾಲವನ್ನು ಕಳೆಯಬೇಕು. ಒಂದು ಕೆಟ್ಟ ಸಂದರ್ಭ ಬಂದಾಗ ರುದ್ರಾಕ್ಷಿಯನ್ನು ಹಾಲಿನಲ್ಲಿ ನೆನೆಸಿಟ್ಟು ಮರುದಿವಸ ಅದನ್ನು ಶುದ್ಧವಾಗಿ ಸ್ನಾನ ಮಾಡಿ ತದನಂತರ ಅದನ್ನು ಪ್ರೋಕ್ಷಿಸಿ ಹಾಲಿನಿಂದಲೇ ಮತ್ತೊಮ್ಮೆ ಅಭಿಷೇಕ ಮಾಡಿ ಅದನ್ನು ನಾವು ಧರಿಸತಕ್ಕದ್ದು. ಪಂಚಮುಖಿ ರುದ್ರಾಕ್ಷಿಯು ಸರ್ವೇ ಸಾಮಾನ್ಯರಲ್ಲಿ ನಾವು ಧರಿಸಿದ್ದನ್ನು ಕಾಣಬಹುದು. ಇದು ಕೂಡ ಸರ್ವರು ಧರಿಸತಕ್ಕಂತಹ ಒಂದು ಯೋಗ್ಯ ರುದ್ರಾಕ್ಷಿಯಾಗಿದೆ. ಆದರೆ ನಾವು ದೇವ ಕಾರ್ಯವನ್ನು ಮಾಡುವಾಗ ಕೂಡ ಅದನ್ನು ಧರಿಸಿ ತದನಂತರ ಅದನ್ನು ಜಾಗರೂಕತೆಯಿಂದ ತೆಗೆದಿಡಬೇಕು. ಅದಲ್ಲದೆ ಶೌಚಾಲಯಕ್ಕೆ ಮತ್ತು ಇಲ್ಲಿ ಶುಚಿಕರವಾದ ಅಲ್ಲದ ಸ್ಥಳಗಳಲ್ಲಿ ಅದನ್ನು ಎಂದೂ ಧರಿಸಿ ಪ್ರವೇಶಿಸಬಾರದು. ಕೆಟ್ಟ ಹವ್ಯಾಸಗಳನ್ನು ಮಾಡುವಾಗ ಮತ್ತು ದೇವರ ಕಾರ್ಯ ಅಲ್ಲದಲ್ಲಿ ಅದನ್ನು ಎಂದೂ ಧರಿಸಿಕೊಂಡು ಹೋಗಬಾರದು. ಜನರಿಗೆ ತೋರಿಸಲ್ಪಡುವಂತೆ ಮತ್ತು ಅದನ್ನು ಹೇಳಿಕೊಳ್ಳುವ ಹಾಗೆ ಅಥವಾ ಅದನ್ನು ಶೋಕಿ ರೂಪದ ವಸ್ತುವಲ್ಲಿ ರುದ್ರಾಕ್ಷಿಯನ್ನು ಎಂದಿಗೂ ಕೂಡ ಧರಿಸಬಾರದು. ಜ್ಞಾನ, ಚಿಂತನೆ, ಆಧ್ಯಾತ್ಮಿಕ ಒಲವು ಮತ್ತು ದೇವರ ಒಂದು ಪ್ರೇರಣೆ ಆಗಲು ರುದ್ರಾಕ್ಷಿಯು ಧರಿಸಲ್ಪಡುತ್ತದೆ. ಈ ರುದ್ರಾಕ್ಷಿಯನ್ನು ಧರಿಸುವವರು ಪವಿತ್ರವಾಗಿರಲು ಆದಷ್ಟು ಪ್ರಯತ್ನವನ್ನು ಮಾಡಬೇಕು ಮತ್ತು ಪವಿತ್ರ ವಿಚಾರಗಳನ್ನು ಕೂಡ ಮನಸ್ಸಿನಲ್ಲಿ ಧರಿಸಿರಬೇಕು. ಹೆಚ್ಚು ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡುವವರು, ಆಧ್ಯಾತ್ಮಿಕ ಒಲವು ಇರುವವರು ರುದ್ರಾಕ್ಷಿಯನ್ನು ಧರಿಸುವುದು ತುಂಬ ಶ್ರೇಷ್ಠ. ಕೊರಳಲ್ಲಿ ಧರಿಸಲು ಒರಟಾದ ರುದ್ರಾಕ್ಷಿಗಳನ್ನು ಬಳಸಬೇಕು. ಇದರಿಂದ ದೇಹದ ರಕ್ತದ ಚಲನವಲನೆ ಶುದ್ಧಗೊಳ್ಳುತ್ತದೆ. ಮತ್ತು ಕೈಯಲ್ಲಿ ಜಪ ಮಾಡಲು ಬೇರೆ ರೀತಿಯ ಮಣಿಯಂತಹ ರುದ್ರಾಕ್ಷಿಗಳನ್ನು ಬಳಸಬೇಕು. ಗುರುಮುಖೇನ ಗುರುವಿನ ಆಶೀರ್ವಾದದೊಂದಿಗೆ ಹೆಚ್ಚಾಗಿ ರುದ್ರಾಕ್ಷಿಗಳನ್ನು ಧರಿಸಬೇಕು. ತದನಂತರ ನಾವು ದೈವಿ ಶಕ್ತಿಯನ್ನು ಹೊಂದಲು ಸಾಧ್ಯವಾಗುತ್ತದೆ. ಇಲ್ಲಿ ನಿಜವಾದ ಮತ್ತು ನಿಜವಲ್ಲದ ರುದ್ರಾಕ್ಷಿಗಳು ಸಿಕ್ಕಲ್ಪಡುತ್ತವೆ. ನಿಜವಾದ ರುದ್ರಾಕ್ಷಿಗಳು ನೀರಿನ ಮೇಲೆ ತೇಲಿ ಅವು ಶುದ್ಧವಾಗಿರಲು ಪ್ರಯತ್ನಿಸುತ್ತವೆ. ಕೃತಕವಾಗಿ ಕೈಯಿಂದ ತರಿಸಿದ ಆಕಾರ ರುದ್ರಾಕ್ಷಿಗಳು ಅವು ನೀರಿನಲ್ಲಿ ಮುಳುಗಿ ಹೋಗುತ್ತವೆ ಮತ್ತು ಅವು ಶ್ರೇಷ್ಠವೂ ಕೂಡ ಅಲ್ಲ. ಯೋಗ್ಯ, ನಿಖರ ಮತ್ತು ಪವಿತ್ರ ಹೊಂದಿರುವ ರುದ್ರಾಕ್ಷಿಗಳನ್ನು ಮಾತ್ರ ಖರೀದಿಸಬೇಕು ಮತ್ತು ಅವು ಪೂಜಾ ಕೈಕರ್ಯಗಳೊಂದಿಗೆ ಅವನ್ನು ಧರಿಸಲು ಪ್ರಯತ್ನಿಸಬೇಕು. 108, 21 ಅಥವಾ 54 ರುದ್ರಾಕ್ಷಿಗಳನ್ನು ಸರ್ವೇ ಸಾಮಾನ್ಯವಾಗಿ ಧರಿಸಲ್ಪಡುತ್ತದೆ. ರುದ್ರಾಕ್ಷಕ್ಕೆ ಹಾನಿಯಾದರೆ ಅದನ್ನು ಎಂದೂ ಕೂಡ ಧರಿಸಬಾರದು. ಭಗ್ನವಾದಲ್ಲಿ, ವಿಘ್ನವಾದಲ್ಲಿ ಅಂಥ ರುದ್ರಾಕ್ಷಿಗಳನ್ನು ಎಂದು ಸ್ವೀಕರಿಸಬಾರದು. ರುದ್ರಾಕ್ಷಿಯನ್ನು ಸರಿಯಾದ ಕ್ರಮದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ನಿಯಮದೊಂದಿಗೆ ಪಾಲಿಸಿದ್ದಾಗಿದ್ದರೆ ಅದನ್ನು ಧರಿಸುವವರು ಒಂದು ಒಳ್ಳೆಯ ರೂಪದ ಜೀವನವನ್ನು ರೂಪಿಸಲ್ಪಡುತ್ತದೆ. ಅದೇ ರೀತಿ ಅವಹೇಳನ, ತಾತ್ಸಾರ ಮತ್ತು ತಿರಸ್ಕೃತ ಭಾವನೆಯಿಂದ ಧರಿಸಿದಾಗ ಆ ರುದ್ರಾಕ್ಷಿಯು ಅವರ ಜೀವನವನ್ನು ಕೂಡ ನಾಶ ಮಾಡಲು ಕಾರಣವಾಗಬಹುದು. ಆದ್ದರಿಂದ ಸ್ವಇಚ್ಛೆಯಿಂದ ಧರಿಸಲ್ಪಡುವಾಗ ಮನುಷ್ಯನು ರುದ್ರಾಕ್ಷಿಯ ಬಗ್ಗೆ ನಿಖರವಾಗಿ ಮಾಹಿತಿಯನ್ನು ಪಡೆದುಕೊಂಡು ಮಾತ್ರ ಗುರುಮುಖೇನ ಗುರು ಆಶೀರ್ವಾದದೊಂದಿಗೆ ಅದನ್ನು ಧರಿಸಲ್ಪಡಬೇಕು. ರುದ್ರಾಕ್ಷಿಗಳು ದೇವರ ಸಮನಾಗಿರುತ್ತವೆ ಮತ್ತು ಅವುಗಳಲ್ಲಿ ಹಲವು ಮುಖೇನ ರುದ್ರಾಕ್ಷಿಗಳು ಸಿಗುತ್ತವೆ. ಆಯಾ ಮನುಷ್ಯರಿಗೆ ಹೊಂದುವ ರುದ್ರಾಕ್ಷಿಗಳನ್ನು ಕೇಳಿ ತಿಳಿಯಲ್ಪಟ್ಟು ನಂತರ ಅದನ್ನು ಧರಿಸುವುದು ಶ್ರೇಯಸ್ಕರ. ರುದ್ರಾಕ್ಷಿಗಳು ಎಂದು ತೋರಿಸಲ್ಪಡುವ ಅಥವಾ ಶೋಕಿಗಾಗಿ ಧರಿಸಲ್ಪಡುವ ವಸ್ತುಗಳಲ್ಲ, ಆಭರಣಗಳಲ್ಲ. ಆದ್ದರಿಂದ ಅದಕ್ಕೆ ಆದ ಸ್ಥಾನ, ಮಾನ, ಗೌರವ ಹಾಗೂ ಪೂಜ್ಯ ಭಾವನೆ ಕೂಡ ಇರುತ್ತದೆ. ಅದನ್ನು ಕೇಳಿ ತಿಳಿದುಕೊಂಡು ಮಾತ್ರ ಅದನ್ನು ನಾವು ಇಲ್ಲಿ ಜೀವನದಲ್ಲಿ ಲಭ್ಯವಾಗಿ ಜೀವನವು ಶುಭವಾಗಿಸಲ್ಪಡುತ್ತದೆ. ಇಂಥ ಒಂದು ಹೆಮ್ಮೆಯ ಪರಂಪರೆಯನ್ನು ನಾವು ಉಳಿಸೋಣ ಮತ್ತು ಬೆಳೆಸೋಣ. ಇಂಥ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ನಾನು ನಿಮಗೆ ಭೇಟಿ ಆಗ್ತೀನಿ. ನಿಮ್ಮ ಆರೋಗ್ಯನ ಕೂಡ ಕಾಪಾಡಿಕೊಳ್ಳಿ. ವಿಡಿಯೋ ವೀಕ್ಷಣೆಗೆ ಧನ್ಯವಾದಗಳು.